ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ಮಾತಿಗೆ ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಆಕ್ಷೇಪ ವ್ಯಕ್ತಪಡಿಸಿರುವ ಘಟನೆ ಕಾರ್ಯಕ್ರಮದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಸಚಿವರ ಎದುರೇ ವಾಗ್ವಾದ ನಡೆಯಲು ಕಾರಣವಾದರೂ ಏನು ಎಂಬುದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಕಾಮಗಾರಿಯ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ನೆರವೇರಿಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅಗತ್ಯ ಅನುದಾನ ನೀಡಿ ಈಗ ಹೊಸ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಗ್ರಾಮಸ್ಥರ ಬೇಡಿಕೆಗೆ ತಕ್ಕಂತೆ ನಮ್ಮ ಸರ್ಕಾರ ನಾವು ಕಾರ್ಯನಿರ್ವಹಿಸಲು ಬದ್ಧರಾಗಿದ್ದೇವೆ. ಗ್ರಾಮದ ಜನತೆಯ ಸಮಸ್ಯೆಗಳನ್ನು ಗ್ರಾಮದಲ್ಲಿಯೇ ಬಗೆಹರಿಸುವ ಉದ್ದೇಶದಿಂದ ಸರ್ಕಾರವು ಹಲವು ಸೇವೆಗಳನ್ನು ಪಂಚಾಯತ್ ಮೂಲಕ ನೀಡುತ್ತಿದೆ. ಸಮಸ್ಯೆ ಪರಿಹಾರಕ್ಕೆ ಪಂಚಾಯತ್ಗೆ ಆಗಮಿಸುವ ಸಾರ್ವಜನಿಕರ ಸಮಸ್ಯೆಗಳನ್ನು ಅಧಿಕಾರಿಗಳು ತಾಳ್ಮೆಯಿಂದ ಆಲಿಸಿ ಸ್ಪಂದಿಸಿ ಅವುಗಳನ್ನು ಬಗೆಹರಿಸಿಕೊಡಬೇಕು ಎಂದು ಸಚಿವರು ಕರೆ ನೀಡಿದರು. ಉದ್ಘಾಟನೆ ಮಾಡಿದ್ರು, ಅದಕ್ಕೆ ಯಾವುದೇ ಅನುದಾನ ಪೂರ್ತಿ ಆಗಲಿಲ್ಲ. ಒಂದು ಸ್ವಲ್ಪ ಮಾತ್ರ ಬಂದಿದೆ. ನಮ್ಮ ಹತ್ರ ಕೇಳಿದಾಗ ಯಾವಾಗಲೂ ಹೇಳೋದು ಕೊಡ್ತೀನಿ ರೀ, ಕಟ್ ಮುಗಿಸಿ ಅಂತ. ಅವಧಿ ಮುಗಿತಾ ಬಂತು. ಹೆಚ್ಚಾಗಿ 9ನೇ ತಾರೀಕಿಗೆ ಕೆಲವು ಕಡೆ ಒಂದೆರಡು ದಿನ ಹೆಚ್ಚು ಕಡಿಮೆ ಇರಬಹುದು. ಅಷ್ಟರೊಳಗೆ ನಮ್ಮ ಮೇಲೆ ವಿಶ್ವಾಸ ಮಾಡಿದರೆ ಈ ಭಾಗದ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ. ಗ್ರಾಮ ಪಂಚಾಯತ್ ಅಂದರೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು. ಪ್ರತಿಯೊಬ್ಬರ ಏನೇ ಕೆಲಸ ಆಗೋದಿದ್ರೂ ಪಂಚಾಯತಲ್ಲೇ ಆಗಬೇಕು. ಆ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ಮಾಡಿಟ್ಟಿದೆ. ಅಲ್ಲಿ ಬಂದಾಗ ಅವರಿಗೆ ಪ್ರೀತಿಯಿಂದ ಕೂಳಿಸ್ಕೊಂಡು ಮಾತಾಡಬೇಕು, ಅಧಿಕಾರಿಗಳು ಸ್ಪಂದಿಸಬೇಕು, ಜನರಿಗೆ ಅನುಕೂಲ ಆಗಬೇಕು. ಈ ಕೆಲವು ಗ್ರಾಮ ಪಂಚಾಯತ್ಗೆ ಹೋದರೆ ಅಧಿಕಾರಿಗಳಿಗೆ ಕೂತ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇಲ್ಲ. ಮೆಂಬರಿಗೆ ಕೂತ್ಕೊಂಡು ತಿಂಗಳಿಗೊಂದು ಮೀಟಿಂಗ್ ಮಾಡಲಿಕ್ಕೂ ಸ್ಥಳಾವಕಾಶ ಇರೋದಿಲ್ಲ. ಇಲ್ಲೂ ಅದೇ ಪರಿಸ್ಥಿತಿ ಇತ್ತೇನೋ ನನಗೆ ಗೊತ್ತಿಲ್ಲ. ಅದನ್ನು ಸಾಂತಾನಾಯಕರು ಇವತ್ತೇ, ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ, ಯಾರೇ ಬಂದರೂ ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಕ್ಕೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಕೆಲಸ ಮಾಡಿಕೊಡ್ಬೇಕು. ಅವ್ರನ್ನ ಕೂಡಿಸ್ಕೊಂಡು ಅವ್ರನ್ನ ಪ್ರೀತಿಯಿಂದ ಮಾಡಬೇಕು. ಅವರಿಗೆ ಯಾವ ರೀತಿ ಸಹಾಯ ಬೇಕು ಮಾಡಲಿಕ್ಕೆ ಅವಕಾಶ ಮಾಡಿ ಇವತ್ತೇ ಇಂಥ ಒಂದು ಅದ್ಭುತವಾದಂಥ ಬಿಲ್ಡಿಂಗನ್ನು ಇಟ್ಟಿದ್ದಾರೆ. ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿದೆ, ನಾನು ತುಂಬ ಮೇಲೂ ಹೋಗಿ ನೋಡ್ಕೊಂಡು ಬಂದೆ. ಕೆಲಸ ಮಾಡುವಾಗ ಅಥವಾ ಯಾರಾದರೂ ಬಂದು ನಮ್ಮ ಕೆಲಸ ಮಾಡಿಕೊಡಿ ಅಂದಾಗ ಕೂತ್ಕೊಳ್ಳಿಕ್ಕಾದ್ರೂ ವ್ಯವಸ್ಥೆ ಇರಬೇಕಲ್ಲ. ಹಾಗಾಗಿ ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಅವ್ರದ್ದೇ ಖರ್ಚಲ್ಲಿ ಧ್ವಜದ ಕಟ್ಟೆ ಕಟ್ಟಿದ್ದಾರೆ ಸಾಂತಾನಾಯಕರು. ಭಾಳ ಸಂತೋಷ ಆಯಿತು ನೋಡಿದಾಗ. ನಾವೇನು ಕೊಡ್ತೇವೆ ಸಮಾಜಕ್ಕೆ ಅದು ಇಲ್ಲಿ ಇರುವಂಥದ್ದು. ನಾವೇನು ಮಾಡ್ತೇವೆ ಅದು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಅದು ಇರೋದಿಲ್ಲ. ಇದು ಯೋಚನೆ ಮಾಡಬೇಕು. ಕೊಟ್ಟಿದ್ದು ಮಾತ್ರ ನಮ್ಮದು ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಏನು ಹಣ ಬರೋದಿದೆ ಶಾಸಕರಿಗೂ ಹೇಳಿದೆ, ನಮಗೆಲ್ಲ ಹಣ ಕೊಡುವಾಗ ಸರ್ಕಾರದಿಂದ ಬಿಡುಗಡೆ ಆಗುವಾಗ ನಮ್ಮ ಕ್ಷೇತ್ರದ ಹೊರತುಪಡಿಸಿ ಹಾಕಬಾರ್ದು ಅಂದೇಳಿ ಆದೇಶ ಮಾಡಿಬಿಡ್ತಾರೆ. ಅದು ಸಮಸ್ಯೆ. ಮಂತ್ರಿಗೆ ಅಂದೇಳಿ ಸಪ್ರೇಟ್ ಕೊಡೋದಿಲ್ಲ. ಶಾಸಕರಿಗೆ ಏನು ಕೊಡ್ತಾರೆ ಅದೇ ರೀತಿ. ನಾವು ಮೊನ್ನೆ ಕೊಟ್ಟಿದ್ದು ಇಲ್ಲಿ ಹೊನ್ನಾವರಕ್ಕೆ ಹಾಕಿದೆ. ನನಗೆ 70% ಹೊನ್ನಾವರ ತಾಲೂಕು ನನಗೆ ಬರ್ತದೆ, 30% ಹೆಚ್ಚು ಕಡಿಮೆ, 30-40% ಹೆಚ್ಚು ಕಡಿಮೆ. ಅವರು ನಾವು ಇಬ್ಬರು ಹೊನ್ನಾವರವನ್ನು ಪಾಲಾಕೊಂಡೆ. ಟೌನಿಗೆ ಹಾಕಿದ್ದನ್ನು ತೆಗಿಸಿ ಹಾಕಿದ್ರು. ಯಾವುದು ಏನು ಅಂತ ಹೇಳೋದಿಲ್ಲ, ಬೇಡ ಸುಮ್ಮನೆ. ಆ ರೀತಿ ಅಂದರೆ ನಾವು ಹೊರಗಡೆ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಥವಾ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಹೋಗಿ ಏನು ಅನುದಾನ ಕೊಡಬೇಕು ಅವರು ಕೊಡುವಂಥ ವ್ಯವಸ್ಥೆ ಇದೆ, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬಳಿಕ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ತಮ್ಮದೇ ಸ್ಟೈಲ್ನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ಜನರ ಬೇಡಿಕೆಗಳಿಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡಲಾಗಿದೆ ಎಂದು ಹೇಳುತ್ತಿದ್ದಂತೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಾ ನಾಯಕ್ ಅವರು, ಶಾಸಕರೇ, ನೀವು ಹೇಳಿದ ಸಿಮೆಂಟ್ ರಸ್ತೆಯನ್ನು ನಮ್ಮ ಶಾರದಾ ಶೆಟ್ಟಿಯವರು ಶಾಸಕರಾಗಿದ್ದಾಗ ಮಾಡಿಕೊಟ್ಟ ರಸ್ತೆ, ನೀವೇನು ಮಾಡಿಕೊಟ್ಟಿಲ್ಲ ಎಂದು ಸಚಿವರ ಎದುರೇ ಮುಲಾಜಿಲ್ಲದೆ ಹೇಳಿಬಿಟ್ರು. ಅಲ್ಲದೆ ಹಿರೇಗುತ್ತಿ ಕಾಲೇಜನ್ನು ನಾನೇ ಮಾಡಿಕೊಟ್ಟದ್ದು ಎಂದಾಗಲೂ ಹಿರಿಯರಾದ ಹೊನ್ನಪ್ಪ ನಾಯಕರು ಸಭೆಯಿಂದ ಎದ್ದು ನಿಂತು, ಈ ನಮ್ಮ ಕಾಲೇಜು ದಿವಂಗತ ಮೋಹನ್ ಶೆಟ್ಟಿಯವರ ಕಾಲದಲ್ಲಿ ಮಂಜೂರಾಗಿತ್ತು. ಕಾಲೇಜಿನ ಮೇಲಂತಸ್ತಿನ ಕೊಠಡಿಗೆ ನೀವು ಅನುದಾನ ಕೊಟ್ಟಿದ್ದು ಅಷ್ಟೇ. ಇಷ್ಟು ಜನ ಸಮೂಹದ ನಡುವೆ ಸುಳ್ಳು ಹೇಳುವುದು ಸರಿಯಲ್ಲ ಎಂದು ಹೇಳಿದ್ದಕ್ಕೆ ಸಿಡಿಮಿಡಿಗೊಂಡ ಶಾಸಕರು ಅವರಿಬ್ಬರೊಂದಿಗೆ ವಾದನೂ ಮಾಡಿದರು. ಈ ವಾದ ಪ್ರತಿವಾದ ಸಮಾರಂಭದಲ್ಲಿ ಸಖತ್ ಮನರಂಜನೆಗೂ ಕಾರಣವಾಯಿತು.
ಆದರೆ ಶಾಸಕರ ಕಣ್ಣು ಮಾತ್ರ ಕೆಂಪಾಗುವಂತೆ ಮಾಡಿತ್ತು. ಇಷ್ಟೆಲ್ಲ ಘಟನೆ ಸಚಿವರ ಎದುರೇ ನಡೆದಿದ್ದು ಶಾಸಕರಿಗೆ ಮುಜುಗರ ಕೂಡ ತಂದೊಡ್ಡಿತು. ಕಾರ್ಯಕ್ರಮದಲ್ಲಿ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತನಾರಾಯಣ್ ನಾಯಕ್, ಉಪಾಧ್ಯಕ್ಷೆ ವೆಂಕಮ್ಮ ಹರಿಕಂತ್ರ, ತಹಶೀಲ್ದಾರ್ ಕೃಷ್ಣ ಕಾಮ್ಕರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್, ಪಿಡಿಒ ರೇಖಾ, ಪಂಚಾಯತ್ ಸದಸ್ಯರಾದ ನಾಗರತ್ನ ನಾಯ್ಕ್, ರಮಾಕಾಂತ ಹರಿಕಂತ್ರ, ಆನಂದು ನಾಯಕರು, ಗ್ರಾಮ ಪಂಚಾಯತ್ ಸದಸ್ಯರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.